Hello children, let's begin today's lesson from 6th standard Social Civics chapter 5 the rural administration ಅಂದರೆ ಹಳ್ಳಿಗಳಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಆಗುತ್ತೆ ಅಂತ. ಇಂಡಿಯಾ ಇಸ್ ಅ ವೆರಿ ವಾಸ್ಟ್ ಕಂಟ್ರಿ ವಿತ್ ಅ ವ್ಯಾಸ್ಟ್ ಲ್ಯಾಂಡ್ ಏರಿಯಾ. ಇಂಡಿಯಾ ಇಸ್ ಅ ಬಿಗ್ ಕಂಟ್ರಿ, ಅಲ್ಲಿ ವ್ಯಾಸ್ಟ್ ಕಂಟ್ರಿ, ತುಂಬ ಏರಿಯಾನೂ ಇದೆ, ಲ್ಯಾಂಡ್ ಏರಿಯಾಸ್. ದೇರ್ ಆರ್ ಮೋರ್ ದೆನ್ 6 lakh ವಿಲೇಜಸ್ ಇನ್ ಇಂಡಿಯಾ. 6 ಲಕ್ಷಕ್ಕಿಂತನೂ ಜಾಸ್ತಿ ವಿಲೇಜಸ್ ಇದೆ ಇನ್ ಇಂಡಿಯಾದಲ್ಲಿ. ಇಟ್ ಈಸ್ ನಾಟ್ ಪ್ರೊವೈಡ್ ಬೇಸಿಕ್ ನೆಸೆಸಿಟಿ ಲೈಕ್ ವಾಟರ್, ಎಲೆಕ್ಟ್ರಿಸಿಟಿ ಆ್ಯಂಡ್ ದಿ ರೋಡ್ ಟು ಆಲ್ ದ ವಿಲೇಜಸ್. ಎಷ್ಟು 6 ಲಕ್ಷಕ್ಕಿಂತ ಜಾಸ್ತಿ ವಿಲೇಜಸ್ ಇನ್ ಇಂಡಿಯಾ ಇದೆ, ಬಟ್ ಇಟ್ ಈಸ್ ನಾಟ್ ಪ್ರೊವೈಡ್ ಅಂದರೆ ಪ್ರೊವೈಡ್ ಆಗಿಲ್ಲ ಕರೆಕ್ಟಾಗಿ ಬೇಸಿಕ್ ನೆಸೆಸಿಟೀಸ್ ಯಾವ್ದ್ಯಾವುದು, ಇಂಪಾರ್ಟೆಂಟ್ ವಾಟರ್, ಎಲೆಕ್ಟ್ರಿಸಿಟಿ ಆ್ಯಂಡ್ ರೋಡ್ ಟು ಆಲ್ ದ ವಿಲೇಜಸ್. ಟು ಕೀಪ್ ವಿಲೇಜಸ್ ಆನ್ ಟ್ರ್ಯಾಕ್, ವಿಲೇಜಸ್ ಅಪ್ ಟು ಡೇಟ್ ನೋಡ್ಕೊಳ್ಳೋಕ್ಕೆ, ಟು ಕೀಪ್ ಇಟ್ ಆನ್ ಟ್ರ್ಯಾಕ್ ಇಟ್ ಈಸ್ ನೆಸೆಸರಿ ಟು ಮೇಂಟೈನ್ law and order in villages and to keep a record of its land and revenue. ಯಾವ್ಯಾವ ಲ್ಯಾಂಡಲ್ಲಿ ಏನು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಆನಂತರ ಯಾರ್ದು ವಿಚ್ ಲ್ಯಾಂಡ್ ಬಿಲಾಂಗ್ಸ್ ಟು ಹೋಮ್, ಇದೆಲ್ಲ ರೆಕಾರ್ಡ್, ಲ್ಯಾಂಡಿನ ರೆವೆನ್ಯೂನ ರೆಕಾರ್ಡ್ ನೋಡ್ಕೊಳ್ಳಿಕ್ಕೆ ಒಬ್ಬರು ಇರಲೇಬೇಕು. ದಿಸ್ ಈಸ್ ದಿ ಟಾಸ್ಕ್ ಆಫ್ ದಿ ರೂರಲ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಇದೆಲ್ಲ ಬೇಸಿಕ್ ನೆಸೆಸಿಟಿ ನೋಡ್ಕೊಳ್ಳೋದು, ವಾಟರ್, ಎಲೆಕ್ಟ್ರಿಸಿಟಿ, ರೋಡ್, ಯಾರ್ದು ಲ್ಯಾಂಡ್, ರೆವೆನ್ಯೂ ಇದೆಲ್ಲ ನೋಡ್ಕೊಳ್ಳಿಕ್ಕೆ ಒಬ್ಬರು ರೂರಲ್ ಅಡ್ಮಿನಿಸ್ಟ್ರೇಷನ್ ಆಗಿ ಇರಲೇಬೇಕಾಗುತ್ತೆ, ಅವ್ರದ್ದು ಕೆಲಸ ಆಗಿರ್ತದೆ. ಸೊ ನಾವು ಈಗ ಜಗಳಗಳೇನಾದರೂ ಬಂದರೆ ಏನು ಮಾಡ್ತಾರೆ ಹಳ್ಳಿಗಳಲ್ಲಿ ಅಂತ ಹೇಳಿದ್ರೆ, ಸಮ್ ಡಿಸ್ಪ್ಯೂಟ್ಸ್ ಕಮ್ಸ್, ದೇ ವಿಲ್ ಸಮ್ ಪೊಲೀಸ್ ಸ್ಟೇಷನ್ಗಳಂತೂ ಇರಲೇಬೇಕು ಏನಾದರೂ ಪ್ರಾಬ್ಲಮ್ಗಳಾದರೆ ಹೋಗಲಿಕ್ಕೆ. ಸೊ ಅದು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಸೊ ಏರಿಯಾ ಆಫ್ ದಿ ಪೊಲೀಸ್ ಸ್ಟೇಷನ್. ಸೊ ಇನ್ ಕೇಸ್ ಆಫ್ ಅ ಡಿಸ್ಪ್ಯೂಟ್ ಇನ್ ಆನ್ ಏರಿಯಾ, ಪೀಪಲ್ ಗೋ ಟು ದಿ ಪೊಲೀಸ್ ಸ್ಟೇಷನ್. ಯಾವುದಾದ್ರೂ ಪ್ರಾಬ್ಲಮ್ ಆದರೆ ಪೀಪಲ್ ಡೈರೆಕ್ಟ್ಲಿ ಗೋ ಟು ದಿ ಪೊಲೀಸ್ ಸ್ಟೇಷನ್. A particular police station works for a particular area and all people living in that area are to report any crime, theft, accident or injury etc. to their own police station. ಅಂದರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಪೊಲೀಸ್ ಸ್ಟೇಷನ್ ಇರುತ್ತೆ, ಅವರಲ್ಲಿ ಏನಾದರೂ ಕ್ರೈಮ್, ಕಳ್ತನ, ಕ್ರೈಮ್ ಅಂದರೆ ಕೊಲೆ ಇರಲಿದ್ದು ಅಥವಾ ಹೊಡೆದಾಟ ಇರ್ಬೋದು, ಆ ಥರದ್ದೇನಾದರೆ, ಕಳ್ತನ ಆದರೆ, ಆಕ್ಸಿಡೆಂಟ್ ಆದರೆ, ಇಂಜುರಿ ಆದರೆ, ಇದೆಲ್ಲ ಅವ್ರೇನು ಮಾಡಬೇಕು, ಎನಿ ಜಗಳ, ಎನಿ ಡಿಸ್ಪ್ಯೂಟ್ ಇಟ್ ಕಮ್ಸ್ ಟು ದೇ ಹ್ಯಾವ್ ಟು ರಿಪೋರ್ಟ್ ಟು ದೇರ್ ಓನ್ ಪೊಲೀಸ್ ಸ್ಟೇಷನ್. In a dispute, when a person files a report in a police station, it is called the first information report. ಅಂದರೆ FIR. ಏನಾದರೂ ಜಗಳಗಳಾಯಿತು, ಏನಾಯಿತು ಅಂದರೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಬೇಕು, ಅಲ್ಲೊಂದು ರಿಪೋರ್ಟ್ ಮಾಡಬೇಕು. ಆ ಫಸ್ಟ್ ರಿಪೋರ್ಟ್ ಏನು ಮಾಡ್ತೀವಿ ನಾವು, ಅದಕ್ಕೆ FIR ಅಂತ ಹೇಳ್ತೀವಿ. FIR ಫುಲ್ ಫಾರ್ಮ್ ಏನಾಗಿರ್ತದೆ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಅದಕ್ಕೆ ಏನಾದರೂ ಆದರೆ FIR ದರ್ಜ್ ಮಾಡಿರಿ ಅಂತ ಹೇಳ್ತಾರೆ ನೋಡ್ರಿ. ನಿಮ್ದೇನು ಇನ್ಫಾರ್ಮೇಷನ್ ಇದೆ ಅದನ್ನು ರಿಪೋರ್ಟಲ್ಲಿ ಬರೀರಿ ಅಂದ್ಕೊಂಡು ಆ ಥರ. ನಾವು ಮೇಂಟೆನೆನ್ಸ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್. ಈಗ ಲ್ಯಾಂಡಿನ ರೆಕಾರ್ಡ್ಗಳಲ್ಲಿ ಈಗ ಜಗಳಗಳೆಲ್ಲ ಆದರೆ ಪೊಲೀಸ್ ಹತ್ರ ಬರ್ತಾರೆ, ಅವ್ರದ್ದು ಏನೇನಿದೆ ಎಲ್ಲ ರಿಪೋರ್ಟ್ಗಳನ್ನ ಬರ್ಕೋತಾರೆ. ನೆಕ್ಸ್ಟ್ ಮೇಂಟೆನೆನ್ಸ್, ಈಗ ಲ್ಯಾಂಡಿನ ರೆಕಾರ್ಡ್ಗಳೆಲ್ಲ ಮೇಂಟೈನ್ ಮಾಡಬೇಕು. ಅದು ಯಾವ ಥರ ಮಾಡ್ತಾರೆ, ದ ವಿಲೇಜ್ ಪಂಚಾಯಿತಿ ದ ವಿಲೇಜ್ ಪಟ್ವಾರಿ ಅಂದ್ಕೊಂಡಿರ್ತಾರೆ. ಅವರಿಗೆ ಕೆಲವೊಂದು ಬೇರೆ ಬೇರೆ ಹೆಸರಲ್ಲಿ, ಒಂದೊಂದು ಸ್ಟೇಟಲ್ಲಿ ಒಂದೊಂದು ಹೆಸರಿದೆ. ಲೇಖಪಾಲ್ ಅಂತ ಒಂದು ಕಡೆ ಹೇಳ್ತಾರೆ, ಕಾನೂನ್ಗೋ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಕರ್ಮಚಾರಿ ಅಂತ ಹೇಳ್ತಾರೆ, ಅಥವಾ ವಿಲೇಜ್ ಆಫೀಸರ್ಸ್ ಅಂತ ಹೇಳ್ತಾರೆ. ಈ ಥರ ಇರ್ತಾರೆ. ಪಟ್ವಾರಿ ಅಂದ್ಕೊಂಡು ಕಾಮನ್ ಆಗಿ ಹೇಳ್ತಾರೆ. ದ ವಿಲೇಜ್ ಪಟ್ವಾರಿ ಕೀಪ್ಸ್ ದ ರೆಕಾರ್ಡ್ ಆಫ್ ದಿ ಲ್ಯಾಂಡ್ ಏರಿಯಾಸ್ ಏರಿಯಾ ಕೆಪ್ಟ್ ಬೈ ದಿ ಪೀಪಲ್. ಅವರು ಎಲ್ಲ ಪೀಪಲಿನ ರೆಕಾರ್ಡ್, ಲ್ಯಾಂಡಿನ ರೆಕಾರ್ಡನ್ನು ಇಟ್ಕೊಂಡಿರ್ತಾರೆ. ದ ಪಟ್ವಾರಿ ಡೀಲ್ಸ್ ವಿತ್ ಮೆಜರಿಂಗ್ ಲ್ಯಾಂಡ್ ಆ್ಯಂಡ್ ಮೇಂಟೈನಿಂಗ್ ದ ಲ್ಯಾಂಡ್ ರೆಕಾರ್ಡ್ಸ್ ಬಿಲಾಂಗಿಂಗ್ ಟು ಡಿಫ್ರೆಂಟ್ ವಿಲೇಜಸ್. ನಮ್ಮ ವಿಲೇಜಿಂದ ಲ್ಯಾಂಡ್ಗಳೆಷ್ಟು, ಆ ರೆಕಾರ್ಡ್ ಎಲ್ಲ ಮೇಂಟೈನ್ ಮಾಡೋದು, ಮೆಜರ್ ಮಾಡೋದು, ಇದೆಲ್ಲ ಮಾಡಿಕೊಂಡು ಈ ಪಟ್ವಾರಿ ರೆಕಾರ್ಡ್ ಇಟ್ಕೊಂಡಿರ್ತಾರೆ. ದ ವಿಲೇಜ್ ಪಟ್ವಾರಿ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಕಲೆಕ್ಷನ್ ಆಫ್ ದ ಲ್ಯಾಂಡ್ ರೆವೆನ್ಯೂ ಫ್ರಾಮ್ ದಿ ವಿಲೇಜ್. ಆ ಲ್ಯಾಂಡಿನ ರೆವೆನ್ಯೂ ಏನೇನು ಬರುತ್ತೆ ಅದನ್ನೆಲ್ಲ ಈ ಪಟ್ವಾರಿನೇ ಆ ರೆಕಾರ್ಡನ್ನು ಮೇಂಟೈನ್ ಮಾಡ್ಕೋಬೇಕು. ಮತ್ತು ಹಿ ಈಸ್ ದಿ ರೆಸ್ಪಾನ್ಸಿಬಲ್. ದ ಪಟ್ವಾರಿ ಈಸ್ ಅಸಿಸ್ಟೆಡ್ ಬೈ ದಿ ಅದರ್ ಆಫೀಸರ್ಸ್. ಇವರಿಗೆ ಬೇರೆ ಅದರ್ ಆಫೀಸರ್ಸ್ ಏನು ಮಾಡ್ತಾರೆ, ಅಸಿಸ್ಟ್ ಮಾಡ್ತಾರೆ. ದ ರೂರಲ್ ಅಡ್ಮಿನಿಸ್ಟ್ರೇಷನ್, ಹೌ ಡಸ್ ಇಟ್ ವರ್ಕ್ ಎಫಿಷಿಯೆಂಟ್ಲಿ ನೋಡೋಣ ಈಗ. ಸೊ ಇಂಡಿಯಾ ಇಸ್ ಡಿವೈಡೆಡ್ ಇನ್ ಟು ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ದೀಸ್ ಟೆರಿಟರೀಸ್ ಆರ್ ಇನ್ ಟರ್ನ್ ಡಿವೈಡೆಡ್ ಇನ್ ಟು ಡಿಸ್ಟ್ರಿಕ್ಟ್. ನಿಮಗೆಲ್ಲರಿಗೂ ಗೊತ್ತಿದೆ, ಇಂಡಿಯಾನ ಸ್ಟೇಟಾಗಿ
ಡಿವೈಡ್ ಮಾಡಿದ್ದಾರೆ, ಯೂನಿಯನ್ ಟೆರಿಟರಿ ಡಿವೈಡ್. ಆನಂತರ ಆ ಸ್ಟೇಟ್ಗಳನ್ನು ಡಿಸ್ಟ್ರಿಕ್ಟ್ ಆಗಿ ಮಾಡಿರ್ತೀವಿ. ಇನ್ ಆರ್ಡರ್ ಟು ರನ್ ದ ಅಡ್ಮಿನಿಸ್ಟ್ರೇಷನ್, ದ ಡಿಸ್ಟ್ರಿಕ್ಟ್ ಕಾಂಪ್ರೈಸಸ್ ದ adjacent villages and the towns, and the district headquarters are located at the central place. ಈ ಡಿಸ್ಟ್ರಿಕ್ಟಿನ ಹೆಡ್ ಕ್ವಾರ್ಟರ್ ಅಂತ ಈಗ ಹೇಳ್ತಾರೆ ನೋಡ್ರಿ, ಒಂದೊಂದು ಡಿಸ್ಟ್ರಿಕ್ಟಿನ ಇದಿಷ್ಟು ತಾಲೂಕುಗಳು ಬಂದಿರ್ತದೆ, ಅಲ್ಲಿಂದ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಡಿಸ್ಟ್ರಿಕ್ಟ್ನವ್ರಿಗೆ ಕೇಳಬೇಕು ಅಂದ್ಕೊಂಡು ಹೇಳ್ತಾರೆ. ಸೊ ಇಟ್ ಈಸ್ ಲೊಕೇಟೆಡ್ ಇನ್ ದಿ ಸೆಂಟ್ರಲ್ ಪ್ಲೇಸಲ್ಲಿ ಒಂದು ಲೊಕೇಟೆಡ್ ಆಫ್ ಹೆಡ್ ಕ್ವಾರ್ಟರ್ಸ್ ಇರ್ತದೆ. ದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮ್ಯಾನೇಜಸ್ ಆಲ್ ದ ವರ್ಕ್ ರಿಲೇಟೆಡ್ ಟು ದಿ ಲ್ಯಾಂಡ್. ಲ್ಯಾಂಡಿನ ಏನೇನು ಎಲ್ಲ ರಿಲೇಟೆಡ್ ವರ್ಕ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮಾಡಿರ್ತದೆ. ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂದರೆ DC ಇಸ್ ದಿ ಹೆಡ್ ಆಫ್ ದಿ ರೆವೆನ್ಯೂ ಡಿಪಾರ್ಟ್ಮೆಂಟ್. ತಹಶೀಲ್ದಾರ್, ನೇಬ್ ತಹಶೀಲ್ದಾರ್ ಎಕ್ಸೆಟ್ರಾ ಅಸಿಸ್ಟ್ ಹಿಮ್ ಟು ಹಿಸ್ ವರ್ಕ್. ಈ DCಗೆ ಈ ತಹಶೀಲ್ದಾರ್ಗಳೆಲ್ಲ ಅಸಿಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಹಿಂದೂ ಲಾ ಪ್ರಕಾರ ಡಾಟರ್ಸಿಗೆ ಏನಾಗುತ್ತೆ ಅಂತ ನೋಡೋಣ. ಹಿಂದೂ ಲಾ, ದ ಹಿಂದೂ ಸೆಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2005ಗೆ ಏನಾಗಿದೆ, ಆ್ಯನ್ ಇನ್ಸಿಡೆಂಟಲ್ ಆ ನ್ಯೂ ಲಾ ಏನು ಹೇಳುತ್ತೆ, ಹಿಂದೂ ಸೆಷನ್ ಆಫ್ ಅಮೆಂಡ್ಮೆಂಟ್ ಆ್ಯಕ್ಟ್, ಇಟ್ ಹ್ಯಾಸ್ ಕಮ್ ಇನ್ ದಿ 2005. So what does it say? An ancient times only sons got the share of the father's property. ಮೊದಲಿನ ಕಾಲದಲ್ಲಿ ಬರೇ ಗಂಡು ಮಕ್ಕಳಿಗೆ ಮಾತ್ರ ಫಾದರಿನ ಪ್ರಾಪರ್ಟಿ ಅಲ್ಲಿ ಮಾತ್ರ ಭಾಗ ಇರ್ತಿತ್ತು. ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ರು ಅಂತ ಅವರಿಗೇನು ತಂದೆಯ ಭಾಗ ಏನು ಕೊಡ್ತಾ ಇಲ್ಲಾಗಿದ್ರು ಮೊದಲಿಂದು ಏನ್ಷಿಯಂಟ್ ಟೈಮಲ್ಲಿ, ಮೊದಲಿನ ಕಾಲದಲ್ಲಿ. ಬಟ್ ಆಫ್ಟರ್ ದ ಹಿಂದೂ ಸೆಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2005, ವುಮನ್ ಆರ್ ಎಂಟೈಟಲ್ಡ್ ಟು ಆ್ಯನ್ ಈಕ್ವಲ್ ಶೇರ್ ಇನ್ ದೇರ್ ಫಾದರ್ಸ್ ಪ್ರಾಪರ್ಟಿ. 2005ರಿಂದ ಮಕ್ಕಳಿಗೂ, ಹೆಣ್ಣು ಮಕ್ಕಳಿಗೂ ತನ್ನ ಫಾದರಿನ ಪ್ರಾಪರ್ಟಿಯಲ್ಲಿ ಈಕ್ವಲ್ ಆಗಿ ಶೇರ್ ಬರಬೇಕು ಅಂದ್ಕೊಂಡು ಹಿಂದೂ ಸೆಷನ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಜಾರಿಗೆ ಬಂದಿದೆ. ಸೊ ದಿಸ್ ಈಸ್ ವಾಟ್ ಯು ಆರ್ ಹ್ಯಾವಿಂಗ್ ಇನ್ ದಿ ರೂರಲ್ ಅಡ್ಮಿನಿಸ್ಟ್ರೇಷನ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಚಿಲ್ಡ್ರನ್.